ಯುಗಾದಿ ಬಂದಿದೆ, ಹೊಸ ಹರುಷ ತಂದಿದೆ. ಆದರೆ ಗ್ಯಾಸ್ ಸಿಲಿಂಡರ್ ಮಾತ್ರ ಬಂದೇ ಇಲ್ಲ. ಯುಗಾದಿ ಹಬ್ಬದಂದು ಕೂಡ ಗ್ಯಾಸ್ ಇಲ್ಲದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯುಗಾದಿ ಹಬ್ಬದ ದಿನವೂ ಜನ ಗ್ಯಾಸ್ ಏಜೆನ್ಸಿಗಳ ಮುಂದೆ ಕ್ಯೂ ನಿಲ್ಲಬೇಕಾದಂತಹ ಪರಿಸ್ಥಿತಿಯನ್ನ ಈ ಯುದ್ಧ ತಂದೊಡ್ಡಿದೆ. ಹಾಗಾದ್ರೆ ಜನ ಇವತ್ತು ಏನೆಲ್ಲ ಸಮಸ್ಯೆಗಳನ್ನ ಅನುಭವಿಸಿದ್ರು ಹಬ್ಬದ ದಿನ ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಬೇವು ಬೆಲ್ಲದ ಹಬ್ಬಕ್ಕೆ ಗ್ಯಾಸ್ ಟ್ರಬಲ್. ಗ್ಯಾಸ್ ಸಿಲಿಂಡರ್ಗಾಗಿ ಏಜೆನ್ಸಿಗಳ ಮುಂದೆ ಕ್ಯೂ. ಯುಗಾದಿ ಹಬ್ಬ ಹೊಸ ವರ್ಷವನ್ನ ಸ್ವಾಗತಿಸುವ ಹಬ್ಬ ಆಗಿದ್ದು, ಬೇವು ಬೆಲ್ಲವನ್ನ ಸವಿಯುವ ಹಬ್ಬ. ಆದರೆ ಗಲ್ಫ್ ಯುದ್ಧದಿಂದ ಗ್ಯಾಸ್ ಟ್ರಬಲ್ ಶುರುವಾಗಿದ್ದು, ಸಿಹಿಗಿಂತ ಕಹಿಯೇ ಜನರಿಗೆ ಜಾಸ್ತಿ ಆಗಿದೆ. ಅದರಲ್ಲೂ ಕೈಗಾರಿಕೆಗಳಿಗೆ, ಉದ್ಯಮಗಳಿಗೆ, ಹೋಟೆಲ್ನವರ ಪಾಲಿಗಂತೂ ಈ ಯುಗಾದಿಯ ಗ್ಯಾಸ್ ಟ್ರಬಲ್ ಸಂಪೂರ್ಣ ಕಹಿಯಾಗಿ ಹೋಗಿದೆ. ವಾಣಿಜ್ಯ ಸಿಲಿಂಡರ್ಗಳು ಸಿಗದೆ ಒದ್ದಾಡುತ್ತಿದ್ದಾರೆ. ಯುಗಾದಿ ಹಬ್ಬಕ್ಕೆ ಹೋಳಿಗೆ ಮಾಡುವ ಹೋಟೆಲ್ಗಳಿಗೂ ಸಂಕಷ್ಟ ಶುರುವಾಗಿದೆ. ಅವರು ಸೌದೆ ಒಲೆ ಬಳಸಿ ಹೋಳಿಗೆ ತಯಾರಿಸ್ತಾಗಿದ್ದಾರೆ. ಮಲ್ಲೇಶ್ವರಂನ ಹಳ್ಳಿ ಮನೆ ಫುಲ್ ರಶ್ ಆಗಿದ್ದು, ಬರೋಬ್ಬರಿ 4,000 ಹೋಳಿಗೆ ಸೌದೆ ಒಲೆಯಲ್ಲಿ ರೆಡಿ ಮಾಡಲಾಗಿತ್ತು. ಅರ್ಧ ಕಿಲೋಮೀಟರ್ ಕ್ಯೂ ನಿಂತ ಜನರು ನಂತರ ಹೋಳಿಗೆ ಸವೆದರು. ಸೌದೆ ಒಲೆಯಲ್ಲದೆ ಇಷ್ಟೊಂದು ಹೋಳಿಗೆ ತಯಾರಿಸಿದ್ದು, ಗ್ಯಾಸ್ ಸಿಲಿಂಡರ್ ಸಿಕ್ಕಿದ್ದಿದ್ರೆ ಹೋಳಿಗೆ ತಯಾರಿ ಮತ್ತಷ್ಟು ಸುಲಭವಾಗ್ತಿತ್ತೇನೋ. ನಾನು ಆ್ಯಕ್ಚುಲಿ ಇವತ್ತು ಬೆಳಗ್ಗೆ 10:30 ಹಂಗೆ ಬಂದು ಹೋದೆ. ಬಂದು ನೋಡ್ಕೊಂಡು ಹೋದೆ, ಮಧ್ಯಾಹ್ನ ಆರಾಮ ಬರೋಣ, ಬಂದು ಊಟ ಮಾಡ್ಕೊಂಡು ಹೋಗೋಣ ಅಂತ. ಇಲ್ಲಿ ನೋಡಿದರೆ 1-1.5 ಕಿಲೋಮೀಟರ್ ಮೇಲೆ ಕ್ಯೂ ನಿಂತ್ಕೊಂಡಿದ್ದಾರೆ. ಆ್ಯಕ್ಚುಲಿ ಆನ್ಲೈನಲ್ಲಿ ಆರ್ಡರ್ ಮಾಡೋಣ ಅಂತ ಅಂದ್ಕೊಂಡೆ ಫಸ್ಟಿಗೆ, ಬಟ್ ಆನ್ಲೈನ್ ಎಲ್ಲೂ ಸಿಗ್ತಾ ಇಲ್ಲ. ಸೊ ಮೇನ್ ಪ್ರಾಬ್ಲಮ್ ಏನಂತಂದರೆ ಗ್ಯಾಸ್ ಇಲ್ಲದೆ ಇರೋದು. ಈಗ ಎಲ್ಲ ಸೌದೆ ಒಲೆ ಮೊರೆ ಹೋಗ್ತಿದ್ದಾರೆ. ಅಂದರೆ ಹೆಂಗೆ ಅಂತಂದರೆ ಮುಂದೆ ಹಿಂದಿನ ಕಾಲದಲ್ಲಿ ಯಾವ ಥರ ಇತ್ತು, ಸೊ ಅದೇ ಥರ ಈಗ ಮತ್ತೆ ವಾಪಸ್ ಸೌದೆ ಒಲೆ ಲೆಕ್ಕಕ್ಕೆ ಬರ್ತಾ ಇದ್ದಾರೆ. ಬಟ್ ಇದಾಗ್ತಿರೋದು ಒಂಥರ ಒಳ್ಳೆಯದೇ, ಯಾಕಂದರೆ ನಮ್ಮ ಸಂಪ್ರದಾಯವನ್ನು ನಾವು ಮತ್ತೆ ಮರುಕಳಿಸಿ ಮತ್ತೆ ಅದನ್ನು ರೀಕ್ಯಾಪ್ ಮಾಡುವಂಥ ಒಂದು ಟೈಮ್ ಇದು. ಕಮರ್ಷಿಯಲ್ ಗ್ಯಾಸ್ ಅಭಾವದ ಕಾರಣಕ್ಕೆ ವಿದ್ಯಾರ್ಥಿ ಭವನ್ ಹೋಟೆಲ್ ಪರ್ಯಾಯ ವ್ಯವಸ್ಥೆ ಮಾಡಿಕೊಂಡಿದೆ. ಗ್ಯಾಸ್ ಸೌದೆ ಒಲೆಗೆ ಪೂಜೆ ಸಲ್ಲಿಸಿದ ವಿದ್ಯಾರ್ಥಿ ಭವನ್ ಹೋಟೆಲ್ ಸಿಬ್ಬಂದಿ ಕಾರ್ಯಾರಂಭ ಮಾಡಿದೆ. ಸೌದೆ ಒಲೆಯಲ್ಲಿ ದೋಸೆ, ಪೂರಿ ತಯಾರಿ ಮಾಡಿದ್ರೆ ಎಲೆಕ್ಟ್ರಿಕ್ ಮಷೀನ್ನಲ್ಲಿ ವಡೆ ತಯಾರಿ ಮಾಡಲಾಗುತ್ತೆ. ಗ್ರಾಹಕರಿಗೆ ತೊಂದರೆಯಾಗದಂತೆ ದರ ಹೆಚ್ಚಳ ಮಾಡದೆ ಹೋಟೆಲ್ ಮುಂದುವರೆಸಿದ್ದೇವೆ ಎಂದಿದ್ದಾರೆ. ಮುಂದೆ ಪ್ರತಿದಿನ ಮಾಡಲಿಕ್ಕೆ ವಿ ಕೆನಾಟ್ ಗ್ಯಾರಂಟಿ, ಬಿಕಾಸ್ ಸೌದೆ ಅವೈಲಬಿಲಿಟಿ ಅದು ಮಾಡೋದು ಕಷ್ಟ, ಮತ್ತೆ ಹೊಗೆ ಇರುತ್ತೆ, ಹುಡುಗರಿಗೂ ಕಷ್ಟ. ಕನ್ವೀನಿಯನ್ಸ್ ಅಂತ ನಾವು ಚೇಂಜ್ ಆಗಿದ್ದು, ಇಲ್ಲಿ ಜಾಗದ ಅಭಾವ ಇರೋದ್ರಿಂದ. ಬೇವು ಬೆಲ್ಲ ಹೆಂಗೆ ಜೀವನದಲ್ಲಿ ಯುಗಾದಿ ಬೇವು ಬೆಲ್ಲನ ಸೂಚಿಸುತ್ತೆ, ಸಿಹಿ ಕಹಿ ಎರಡೂ ಇರುತ್ತೆ. ಸೊ ಇದು ಹಾಗೇನೆ, ನಮಗೆ ಸಿಹಿ ಇದ್ದಿದ್ದು ಕಹಿ ಅನುಭವನೂ ಬಂತು, ಅದನ್ನು ಸ್ವೀಕಾರ ಮಾಡ್ತೀವಿ. ನಮ್ಮ ಲೈಫಲ್ಲೇ ಫಸ್ಟ್ ಟೈಮ್ ಈ ಥರ ಒಂದು LPG ಅಭಾವ ನಾವು ಕಂಡಿದ್ದು. ಬಟ್ ಇಮಿಡಿಯೇಟು ಚೇಂಜು ಆದ್ವಿ, ಬದಲಾದ್ವಿ. ಕಮರ್ಷಿಯಲ್ ಗ್ಯಾಸ್ ಸಿಕ್ತಿಲ್ಲ, ದಿನಕ್ಕೆ 25 ಹೋಟೆಲ್ ಕ್ಲೋಸ್. ಕೆಲವೊಂದು ಹೋಟೆಲ್ಗಳು ಪರ್ಯಾಯ ವ್ಯವಸ್ಥೆ ಅಳವಡಿಸಿಕೊಂಡಿವೆ. ಇನ್ನು ಕೆಲವು ಹೋಟೆಲ್ಗಳು ಪರ್ಯಾಯ ವ್ಯವಸ್ಥೆ ಅಳವಡಿಸಿಕೊಳ್ಳದೆ ಬಾಗಿಲು ಹಾಕೊಂಡಿವೆ. ಕಮರ್ಷಿಯಲ್ ಗ್ಯಾಸ್ ಅಭಾವದಿಂದಾಗಿ ನಿತ್ಯ 25 ಹೋಟೆಲ್ಗಳು ಮುಚ್ಚುತ್ತಿವೆ. ಇದುವರೆಗೆ 1000ಕ್ಕೂ ಹೆಚ್ಚು ಹೋಟೆಲ್ ಮುಚ್ಚಿವೆ. ಈವರೆಗೆ 100 ಕೋಟಿಗೂ ಹೆಚ್ಚು ಆದಾಯ ನಷ್ಟವಾಗಿದೆ. ಇದೇ ಪರಿಸ್ಥಿತಿ ಮುಂದುವರೆದಿದ್ದೇ ಆದರೆ ಹೋಟೆಲ್ ಉದ್ಯಮ ನಡೆಸುವುದು ತುಂಬಾ ಕಷ್ಟವಾಗುತ್ತೆ. ಪ್ರಧಾನಿ ಮೋದಿಗೆ ಪತ್ರ ಬರೆದು ನಮ್ಮ ಅಹವಾಲು ಸಲ್ಲಿಸಿದ್ದೇವೆ, ಅವಕಾಶ ಕೊಟ್ರೆ ಭೇಟಿ ಮಾಡಿ ಮನವಿ ಮಾಡಿಕೊಳ್ಳಲಿದ್ದೇವೆ ಎಂದಿದ್ದಾರೆ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ PC ರಾವ್. ಅಂದಾಜು ಇವಾಗ 250ರಿಂದ 300 ಹೋಟೆಲ್ಗಿಂತಲೂ ಹೆಚ್ಚಿಗೆ ಹೋಟೆಲ್ ಮುಚ್ಚಿದೆ. ದಿನನಿತ್ಯ 20-25 ಹೋಟೆಲ್ಗಳು ತೆರೆದಿಡುತ್ತಾ ಇಲ್ಲ. ಇದು ಬಹಳಷ್ಟು ಸಂದರ್ಭದಲ್ಲಿ 1,000 ಹೋಟೆಲ್ಗಳಿಗೆ, ಇಡೀ ಬೃಹತ್ ಬೆಂಗಳೂರಿನಲ್ಲಿ ಹತ್ತಿರ 1,000 ಹೋಟೆಲ್ಗಳು ಮುಚ್ಚುತ್ತದೆ. ಗ್ಯಾಸ್ ಸಿಗದೆ ಈ ಬಾರಿ ಹೋಟೆಲ್ಗಳಲ್ಲಿ ಸಮಸ್ಯೆ ಸಾಮಾನ್ಯವಾಗಿದೆ. ಚಿಕ್ಕಬಳ್ಳಾಪುರದ ಪ್ರತಿಷ್ಠಿತ ದುರ್ಗಾ ಗ್ರ್ಯಾಂಡ್ ಹೋಟೆಲ್ನಲ್ಲಿ ಸೌದೆ ಒಲೆಯಲ್ಲದೆ ಊಟ ತಯಾರಿಸಲಾಗ್ತಿದೆ. ಇತ್ತ ಕಮರ್ಷಿಯಲ್ ಗ್ಯಾಸ್ ಇಲ್ಲದ ಕಾರಣ ಸೌದೆ ಬೆಲೆ ಗಗನಕ್ಕೆ ಏರಿದ್ದು, ಆದ್ದರಿಂದ ಅಲ್ಲಿ ಸೌತ್ ಮೀಲ್ಸ್ ಮಾತ್ರ ತಯಾರಿಸಲಾಗ್ತಿದೆ.
ಗದಗ್ ಮತ್ತು ಕಲಬುರಗಿಯಲ್ಲೂ ಎಲ್ಪಿಜಿ ಸಿಲಿಂಡರ್ ಸಿಗದೆ ಸಾರ್ವಜನಿಕರು ಪರದಾಡುತ್ತಿದ್ದಾರೆ. ರಂಜಾನ್ ಮತ್ತು ಯುಗಾದಿ ಹಬ್ಬ ಆಗಿರುವ ಕಾರಣ ಸಿಲಿಂಡರ್ ಸಿಗದೆ ನಗರದ ವಿವಿಧ ಗ್ಯಾಸ್ ಏಜೆನ್ಸಿಗಳ ಮುಂದೆ ಜನ ಗಂಟೆಗಟ್ಟಲೆ ಸಾಲುಗಟ್ಟಿ ನಿಂತಿದ್ದಾರೆ. ಪ್ರತಿನಿತ್ಯವೂ 250ರಿಂದ 300 ಸಿಲಿಂಡರ್ ಬುಕ್ ಆಗ್ತಿದ್ವು. ಆದರೆ ಸದ್ಯ ದಿನಕ್ಕೆ 700ರಿಂದ 800 ಸಿಲಿಂಡರ್ ಬುಕ್ಕಿಂಗ್ ಆಗ್ತಿದೆ. ಹಾಗಾಗಿ ಬೇಡಿಕೆಗೆ ತಕ್ಕಂತೆ ಸಿಲಿಂಡರ್ ಪೂರೈಕೆ ಆಗ್ತಿಲ್ಲ ಅಂತ ಗ್ಯಾಸ್ ಏಜೆನ್ಸಿ ಓನರ್ಗಳು ಹೇಳ್ತಿದ್ದಾರೆ. ಗ್ಯಾಸ್ ಸಪ್ಲೈ ಬಗ್ಗೆ ಯಾವುದೇ ಥರದ ಗೊಂದಲ ಇಲ್ಲ, ಸ್ಟಾಕ್ ಅವೈಲಬಿಲಿಟಿ ಇದೆ. ಆದರೆ ಒಂದೇ ಒಂದು ರಿಕ್ವೆಸ್ಟ್, ಸುಮಾರು 1 ವಾರದಿಂದ ನಮ್ಮ ಸರ್ವರ್ ಸಮಸ್ಯೆ ಆಗಿತ್ತು, ಇಂಡಿಯನ್ ಆಯಿಲ್ ಸರ್ವರ್. ಅದರಿಂದ ಬುಕ್ಕಿಂಗ್ ಆಗಲಿ OTP ಆಗಲಿ ಸರಿಯಾಗಿ ಬರ್ತಿರಲಿಲ್ಲ. ಆದರೂ ಸಹಿತ ನಮ್ಮ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ನವರು ಹಲವಾರು ಥರದ ಕೆಲವೊಂದು ಮಾರ್ಗೋಪಾಯಗಳನ್ನು ಕಂಡುಕೊಂಡು ನಮಗೆ ಸಹಾಯ ಮಾಡಿ. ಪೆಟ್ರೋಲಿಯಂ ಖಾತೆ ಸಚಿವರಿಗೆ ಸಿಎಂ ಸಿದ್ದರಾಮಯ್ಯ ಪತ್ರ. ರಾಜ್ಯದಲ್ಲಿ ಗ್ಯಾಸ್ ಸಮಸ್ಯೆ ನಿವಾರಣೆಗೆ ಪೆಟ್ರೋಲಿಯಂ ಖಾತೆ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರಿಗೆ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ. ರಾಜ್ಯದಲ್ಲಿನ ಸಂಕಷ್ಟದ ಪರಿಸ್ಥಿತಿ ಬಗ್ಗೆ ವಿವರಿಸಿದ್ದಾರೆ. ವಾಣಿಜ್ಯ ಮತ್ತು ಆಟೋ ಎಲ್ಪಿಜಿ ಸಿಲಿಂಡರ್ಗಳ ಪೂರೈಕೆಗೆ ಕೈಗೊಂಡ ಕ್ರಮಗಳ ಬಗ್ಗೆ ಮಾಹಿತಿ ನೀಡಿದ್ದಾರೆ. ರಾಜ್ಯದಲ್ಲಿ ಬೇಡಿಕೆ ಹೆಚ್ಚಳದ ಬಗ್ಗೆ, ಹೋಟೆಲ್ಗಳು, ಆಟೋ ಚಾಲಕರ ಪರಿಸ್ಥಿತಿ ಬಗ್ಗೆಯೂ ವಿವರಣೆ ನೀಡಲಾಗಿದ್ದು, ರಾಜ್ಯಕ್ಕೆ ಅಗತ್ಯ ಪ್ರಮಾಣದಲ್ಲಿ ಎಲ್ಪಿಜಿ ಹಂಚಿಕೆ ಮಾಡುವಂತೆ ಸಿಎಂ ಮನವಿ ಮಾಡಿದ್ದಾರೆ. ಯಾವಾಗ ಗ್ಯಾಸ್ ಎಲ್ಲರಿಗೂ ಸಿಗುತ್ತೆ ಅನ್ನೋದೇ ನಿಗೂಢ ಪ್ರಶ್ನೆಯಾಗಿದೆ. ಒಟ್ನಲ್ಲಿ ಕೊಲ್ಲಿ ರಾಷ್ಟ್ರದಲ್ಲಿ ಯುದ್ಧ ಮುಗಿಯುತ್ತಿಲ್ಲ. ಭಾರತದಲ್ಲಿ ಸಿಲಿಂಡರ್ ಸಂಕಷ್ಟ ತಪ್ಪುತ್ತಿಲ್ಲ. ನಾಳೆ ಯುಗಾದಿ ಹಬ್ಬಕ್ಕೆ ನಾಡಿದ್ದು ಹೊಸ ತೊಡಕು ಹೆಸರಲ್ಲಿ ನಡೆಯೋ ಬಾಡೂಟಕ್ಕೂ ಗ್ಯಾಸ್ ಟ್ರಬಲ್ ಶುರುವಾಗುವುದಂತೂ ಸತ್ಯ.